ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆ ಕಡೆಗೆ ದಾಪಲು ಇಟ್ಟಿದೆ. ಈ ಬಾರಿ 17 ಜನ ಸ್ಪರ್ಧಿಗಳು ಮನೆಯೊಳಗೆ ಹೋಗಿದ್ದರು. ಅದರಲ್ಲಿ ಇಬ್ಬರು ಶಿಕ್ಷೆ ಅನುಭವಿಸಿ ಹೊರಬಂದರು. 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದರು. ಅದರಲ್ಲಿ ಇಬ್ಬರು ಆಟ ಅರ್ಧಕ್ಕೆ ಬಿಟ್ಟು ಕ್ವಿಟ್ ಮಾಡಿ ಬಂದಿದ್ದರು. ಗ್ರ್ಯಾಂಡ್ ಫಿನಾಲೆ ಇನ್ನೆರಡು ವಾರ ಮಾತ್ರ ಬಾಕಿ ಇದೆ. ಅಸಲಿ ಆಟ ಈಗ ಶುರುವಾಗಿದೆ. ಸದ್ಯ ಮನೆಯೊಳಗೆ 9 ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಈ ವೀಕೆಂಡ್ ಇಬ್ಬರು ಹೆಲ್ಮೆಟ್ ಆಗುವ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಇಬ್ಬರು ಫಿನಾಲೆ ಟಿಕೆಟ್ ಪಡೆದಿದ್ದಾರೆ. ವಾರದ ಕೊನೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ವಾರದ ಹಿಂದೆ ಟಿಕೆಟ್ ಫಿನಾಲೆ ಎಂದು ಹೇಳಿ ಬಿಗ್ ಬಾಸ್ ಕುತೂಹಲ ಹುಟ್ಟು ಹಾಕಿದ್ದರು. ವಿಭಿನ್ನ ಟಾಸ್ಕ್ಗಳನ್ನು ಕೊಡಲಾಗಿತ್ತು. ಅದರಲ್ಲಿ ಉತ್ತಮ ಪ್ರದರ್ಶನ ತೋರಿದವರು ಫಿನಾಲೆ ಕಡೆ ನಿಧಾನವಾಗಿ ಹೆಜ್ಜೆ ಹಾಕಿದ್ದಾರೆ. ಆದರೆ ಈಗ 9 ಜನರಲ್ಲಿ ಒಬ್ಬರಿಗೆ ಫಿನಾಲೆ ಟಿಕೆಟ್ ಸಿಕ್ಕಿದೆ. ನಟ ಶರಣ್ ಹಾಗೂ ನಟಿ ಅತಿಥಿ ಪ್ರಭುದೇ ಟಿಕೆಟ್ ನೀಡಿದ್ದಾರೆ. ಗಾಯಕ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆ ಪ್ರವೇಶಿಸಿದ್ದಾರೆ. ಹೌದು, ಶುಕ್ರವಾರ ನೀಡಿದ ಟಾಸ್ಕ್ ಒಂದರಲ್ಲಿ ಗೆದ್ದು ಹನುಮಂತ ಗಮನ ಸೆಳೆದಿದ್ದಾರೆ. ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಬಂದು ಹನುಮಂತನ ಗಮನ ಸೆಳೆದಿದ್ದ. ಈ ಬಾರಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದರು. ರಂಜಿತ್ ಹಾಗೂ ಲಾಯರ್ ಜಗದೀಶ್ ಮನೆಯಿಂದ ಹೊರಬಂದಾಗಿಂದ ಒಳಗೆ ಹೋಗಿದ್ದವರು ಹನುಮಂತ. ತಮ್ಮ ಗಾಯನದಿಂದ ಮಾತ್ರವಲ್ಲದೆ ಬಹಳ ಬಿಗ್ ಬಾಸ್ ಮನೆ ಆಟಕ್ಕೆ ಹನುಮಂತ ಹೊಂದಿಕೊಂಡಿದ್ದರು. ಲುಂಗಿ ಶರ್ಟ್ ಲುಕ್ನಲ್ಲಿ ಮನೆಯೊಳಗೆ ಕಾಣಿಸಿಕೊಂಡು ಮೂಡಿ ಮಾಡಿದ್ದರು. ಟಾಸ್ಕ್ಗಳನ್ನು ಉತ್ತಮವಾಗಿ ಆಡಿ ವೀಕ್ಷಕರನ್ನು ರಂಜಿಸಿದರು. ಉತ್ತಮ ಕಳಪೆ, ಕಿಚ್ಚನ ಚಪ್ಪಾಳೆ, ಕ್ಯಾಪ್ಟನ್ ಹೀಗೆ ಎಲ್ಲ ಪಟವೂ ಸಿಕ್ಕಿತ್ತು. ಈ ವಾರ ಕೂಡ ಮನೆಯ ಕ್ಯಾಪ್ಟನ್ ಆಗಿ ಹನುಮಂತ ಆಯ್ಕೆಯಾಗಿದ್ದಾರೆ. 3ನೇ ಬಾರಿ ಹನುಮಂತ ಕ್ಯಾಪ್ಟನ್ ಪಟ್ಟ ಅಲಂಕರಿಸಿದಂತಾಗಿದೆ. ಬಿಗ್ ಬಾಸ್ ಮನೆಗೆ 21ನೇ ದಿನ ಹನುಮಂತ ಎಂಟ್ರಿ ಕೊಟ್ಟಿದ್ದರು. ಇದೀಗ ಶೋ ಹೆಚ್ಚು ಕಮ್ಮಿ 100 ದಿನದ ಸಮೀಪಕ್ಕೆ ಬಂದಿದೆ. ಹಲವು ವಿಶೇಷಗಳಿಗೆ ಸೀಸನ್ 11 ಸಾಕ್ಷಿಯಾಗಿದೆ. ಮೊದಲ ದಿನದಿಂದ ಇಂದು ಪ್ರಬಲ ಸ್ಪರ್ಧಿ ಎನಿಸಿಕೊಂಡವರನ್ನು ಹಿಂದಕ್ಕೆ ಹಳ್ಳಿ ಐದ ವೀಕ್ಷಕರ ಮನೆ ಗೆದ್ದಿದ್ದಾರೆ. ಹನುಮಂತನ ದಿಢೀರ್ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಭಾರಿ ಚರ್ಚೆ ನಡೆದಿತ್ತು. ಕುರಿಗಾಗಿ ಹಳ್ಳಿ ಐದನಿಗೆ ಈ ಶೋಕಿ ಬೇಕಾಗಿರಲಿಲ್ಲ. ಬಹಳ ದಿನ ಇರಲ್ಲ, ಒಂದೆರಡು ವಾರ ಇದ್ದರೆ ಹೆಚ್ಚು ಎಂದು ಕೆಲವರು ಊಹಿಸಿದ್ದರು. ಆದರೆ ಎಲ್ಲರ ನಿರೀಕ್ಷೆ ಮೀರಿ ಒಂದೇ ವಾರದಲ್ಲಿ ಬಿಗ್ ಬಾಸ್ ವಾತಾವರಣಕ್ಕೆ ಹನುಮಂತ ಒಗ್ಗಿಕೊಂಡಿದ್ದಾನೆ. ಇದೀಗ ಫಿನಾಲೆಗೂ ಎಂಟ್ರಿ ಕೊಟ್ಟಿದ್ದಾರೆ. ಸದ್ಯ ಮಂಜು, ರಜತ್, ಚೈತ್ರ, ಗೌತಮಿ, ಮೋಕ್ಷಿತಾ, ಭವ್ಯ, ಧನರಾಜ್, ತ್ರಿವಿಕ್ರಮ್ ಜೊತೆ ಹನುಮಂತ ಸೇರಿ 9 ಜನ ಸ್ಪರ್ಧಿಗಳಿದ್ದಾರೆ. ಇನ್ನುಳಿದ 8 ಜನರಲ್ಲಿ 5 ಜನರಿಗೆ ಫಿನಾಲೆ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದೆ.